ಛ, ಈ ಮನುಷ್ಯಾಗ ಎಷ್ಟು ಹೇಳಿದ್ರು ಅಷ್ಟೇ. ಸಿಚುವೇಶನ್ ಎಷ್ಟು ಇಂಪಾರ್ಟೆಂಟ್ ಐತಿ, ಎಷ್ಟು ಕ್ರಿಟಿಕಲ್ ಐತಿ, ನಾವು ಎಷ್ಟು ಜಲ್ದಿ ಇಲ್ಲಿಂದ ಹೋಗ್ತೀವೋ ಅಷ್ಟು ನಮ್ಗೆ ಉಪಯೋಗ. ಈ ಮನುಷ್ಯ ಎಲ್ಲದನಪ್ಪ ದೇವ್ರೇ. ಅಯ್ಯೋ ಪಲ್ಲವಿ, ಯಾಕೆ ಬಡಕತ್ತಿ ಆತ ಬರ್ತಾನೆ ಗಪ್ಪ. ಹೋಗಿ 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 ಎಲ್ಲ ನೀನು ಮುಂದೆ ಹೇಳ್ತೀನಲ್ಲ, ನನಗೆ ಗೊತ್ತಿಲ್ಲ ಅಲ್ಲವಾ. ನೀನು ನನಗೆ ಹೇಳಿದ್ರು ಅರ್ಥ ಆಗೋದಿಲ್ಲ. ಅಲ್ಲ ಲಘು ಹೋಗ್ಬೇಕವ, ನಾವು ಇಲ್ಲಿಂದ ಎಷ್ಟಾಗುತ್ತೋ ಅಷ್ಟು. ಅಯ್ಯೋ ಹೋಗೋಣ ಬಿಡೆ. ಅಯ್ಯ ಎಷ್ಟು ಬಡ್ಕೋತಿಯಪ್ಪ ಆತಾಗ. ಅಲ್ಲೇ ನಿನ್ನ ಗಂಡಕ್ಕೆ ಹೇಳ್ಬೇಕಿಲ್ಲ ಲಘು ಬಾ ಅಂತ ಹೇಳಿ. ಅಯ್ಯ ಹೇಳುದಲ್ವಾ, ಬಾಯ್ ಬಡ್ಕೊಂಡು ನಿನ್ನ ಲಘು ಬರ್ರಿ ಲಘು ಬರ್ರಿ ಲಘು ಬರ್ರಿ ಅಂತೇಳಿ ಇಂಥ ಮಠ ಬರೋಕೆ ರೆಡಿ ಇಲ್ಲ. ಎಷ್ಟೊಂದು ಫೋನ್ ಮಾಡಲಿ, ಎಷ್ಟೊಂದು ಸಾಯ್ಲಿ. ಅಯ್ಯೋ ದೇವ್ರೆ, ಫ್ಲೈಟ್ ಹೋಗ್ಬಿಡ್ತೈತವ. ಪೇಟ್ ಹೋಗ್ತೈತಾ? ಅಯ್ಯೋ ದೇವ್ರೆ, ಅದು ಪೇಟ್ ಅಲ್ಲವಾ, ಫ್ಲೈಟು. ಇಮಾನು ಹೋಗ್ಬಿಡ್ತೈತಿ ಲೇಟ್ ಆದ್ರೆ. ಅಯ್ಯ ಹೋಗ್ಲಿ ಬಿಡ್ಲೆ, ಅದು ಹೋದ್ರೆ ಮತ್ತೊಂದು. ಅಯ್ಯ ಈಗ ನಮ್ಮೂರಿಗೆ ಬಸ್ ತಪ್ಪಿತಂತ್ರ ಅದ ಬಸ್ ಹೋದ್ವಾ ಅಂತ ಹಾಕೊಂಡು ಕುಂಡಿರ್ತಾನೆ. ಅದು ಒಂದು ಗಂಟೆ ಬಸ್ ತಪ್ಪಿ 2 ಗಂಟೆ ಬಸ್ ಅಟ್ಟ. ಅಯ್ಯೋ 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 ಅಯ್ಯೋ, ಎಲ್ಲ ಬಿಟ್ಟು ನಿನಗೆ ಹೇಳತ್ತನಲ್ಲ, ನನ್ನ ತಲೆಯಾಗ ಬುದ್ಧಿ ಇಲ್ಲ. ನಿನಗೆ ಹೇಳಿದ್ರೂ ಅರ್ಥ ಆಗಿಲ್ಲ. ನೀವು ಸ್ವಲ್ಪ ಸುಮ್ಮನೆ ಇದ್ದು ಬಿಡು. ಡ್ರೆಸ್ ಅಷ್ಟೇ ನಮ್ಮನೆ ಹಾಕೋದಲ್ಲವ, ಒಂದು ಸ್ವಲ್ಪ ಜನರ ನಾಲೆಜು ಬಳಸ್ಕೋಬೇಕು. ಗೋವಾ ಅನ್ನಂತಲೇ ಜೀನ್ಸ್ ಪ್ಯಾಂಟು ಹಾಕೊಂಡು ಬಂದುಬಿಟ್ಲ. ಈ ಒಂದು ಫ್ಲೈಟ್ ಅದು ಏನೂ ಗೊತ್ತಿಲ್ಲ. ನೋಡು ನೋಡು, ನಿಮ್ಮ ಅಪ್ಪಿತಾಗು ನನಗೇನು ಚಂದ ಚಾಯಿ ಮಾಡೋಕ್ಕಾಗಿಲ್ಲ. ಈಗೇನೋ ಮಗಳು ಕಾಲಕ್ಕೆ ಹೊಂದಿಟ್ಟು ನಾವು ಚಂದ ಚಾಯಿ ಆಗೋಣಂತಂದ್ರೆ ಮಾತಾಡ್ತೀನಿ ನೋಡಿ. ಓ ದಯವಿಟ್ಟು ಸುಮ್ಮಿರವ, ನನಗೆ ಇರೋ ಟೆನ್ಷನ್ನ ಸಾಕಾಗೈತಿ. ಈ ರಮೇಶ್ ಬಂತಂದ್ರೆ ಮೊದಲು ಫ್ಲೈಟ್ ಹತ್ಬಿಡ್ಬೇಕಪ್ಪ. ಫ್ಲೈಟ್ ಹತ್ತಿರ ಅರ್ಧ ಚಿಂತೆ ಮುಗಿದಾಗ ನನಗೆ ಇಲ್ಲಿರೋ ತನಕ ನಂಗೆ ನೆಮ್ಮದಿನೇ ಇಲ್ಲ. ಅಲ್ಲ ಪಲ್ಲವಿ, ನನಗೆ ಒಂದು ಮಾತಾಡ್ದಂಗಿಲ್ಲ. ಯಾಕೆ ಇಷ್ಟ ಹೆದರಕತ್ತೀಯ ಸಿದ್ಧಾರ್ಥಗ? ಅಲ್ಲ ಸಿದ್ಧಾರ್ಥ ಇಡೀ ಆಸ್ತಿ ಸಿಗ್ನೇಚರ್ ಮಾಡಿಸ್ಕೊಳ್ಳುವಾಗ ಇಟ್ಟು ಹೆದರ್ಲಿಲ್ಲ ನೀನು, ಈಗ ಇಟ್ಟು ಹೆದರಕತ್ತಿ? ಖುಷಿಯಾಗಿ ಸಿದ್ಧಾರ್ಥ ಎಲ್ಲ ನನ್ನ ಹೆಸರಲ್ಲೇ ಬಿಟ್ಕೊಟ್ಟಿಲ್ಲ. ನಾ ಬೇಕಂತ ಹೇಳಿ ಮುಷ್ಕಿಲ್ ಮಾಡಿ ನನ್ನ ಹೆಸರಲ್ಲೇ ಬರೆಸ್ಕೊಂಡಿದ್ದೆಲ್ಲ. ಈಗ ಅಕೌಂಟ್ಸ್ ನಿನ್ನಿದ್ರೆ ವರ್ಕ್ ಆಗೋದಿಲ್ಲ. ಅವ್ನು ನನ್ನ ರೂಮಿಗೆ ಬಂದಿದ್ದ ನಿನ್ನ ರಾತ್ರಿನ, ಅಕೌಂಟ್ಸ್ ಯಾಕೋ ವರ್ಕ್ ಆಗೋದಿಲ್ಲ ಪಲ್ಲವಿ ಅಂಥೇಳಿ. ನನಗೂ ಗೊತ್ತಿಲ್ಲ ಭಾವ ಅಂತ ಹೇಳಿ ಏನೋ ಮ್ಯಾನೇಜ್ ಮಾಡಿ ಕಳಿಸೆ ನಾನು. ಆದರೆ ಇವತ್ತು ಬೆಳಗ್ಗೆ ಅವೇನರ ಬ್ಯಾಂಕಿಗೆ ಹೋದ್ರೆ ಪಕ್ಕಾ ಗೊತ್ತಾಕೈತಿ, ಅಕೌಂಟ್ಸ್ ಎಲ್ಲ ಪಲ್ಲವಿ ಹೆಸರಲ್ಲೇ ಟ್ರಾನ್ಸ್ಫರ್ ಆಗಿದ್ದಾವೆ. ನಿಮಗೆ ಯಾವುದೇ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಬರೋದಿಲ್ಲ ಅಂತ ಗೊತ್ತಾಗ್ಬಿಟ್ರೆ ಮುಗ್ಗದ್ದ ಹೋತು ನನ್ನ ಕತ್ತಿ, ಮುಗ್ಗದ್ದ ಹೋತು. ಅಯ್ಯೋ ದೇವ್ರೆ, ಏನು ಹೇಳ್ತಾರ ನಮಗೊಂದು ತಿಳಿಯಂಗಿಲ್ಲ. ಪಲ್ಲವಿ, ಅಲ್ಲಿ ಗೋವಾದಾಗ ಬೀಚ್ನಾಗ ಆಟ ಆಡಿಸ್ತೀಯಾ? ಬೀಚ್ನಾಗ ಆಟ ಆಡ್ಸೋದಲ್ಲ, ಅಲ್ಲಿ ತೆಗದ ನೀನು ಹೂತು ಹಾಕಿ ಬರ್ತೇನೆ. ಒಂದು ಸ್ವಲ್ಪ ಸುಮ್ಮನೆ ಇರವ. ಯಾಕಡೆ ಹಾಳು ಮಕ್ಕೊಂಡ್ರು ನಿದ್ದಿನ ಬರೋದಪ್ಪ. ಯಾಕೆ ಹಿಂಗಾಗತ್ತೈತಿ? ಮನಸ್ಸೊಳಗೆ ಒಂಥರ ಏನೋ ಕಸಿ ಬಿಸಿ, ಏನೋ ಹೇಳ್ಕೊಳಕ್ಕೆ ಆಗ್ತಿರೋಷ್ಟು ಸಂಕಟ ಆಗತ್ತೆ ಮನಸ್ಸೊಳಗೆ. ಏನು ಅಲ್ಲ, ಇವತ್ತು ನೋಡಿದ್ರೆ ಬೆಳಗ್ಗೆಯಿಂದ ಫಂಕ್ಷನಾಗ ಓಡಾಡು ಸುಸ್ತನ ಆಗ್ಬಿಟ್ಟಿರುತ್ತೆ. ಆದರೂ ನಿದ್ದೆ ಬರೋದಿಲ್ಲ. ರೀ ಇನ್ನು ಮಲ್ಕಿಲ್ಲ ನೀವು? ಇಲ್ಲ ಪೂಜಾ, ಯಾಕೋ ನಿದ್ದಿನ ಬರೋದಿಲ್ಲ. ಸುಸ್ತರ ಆಗೈತಿ. ಆಕಳಿಗೆ ಯಾಕೋ ಕಣ್ಣು ಮುಚ್ಚಿದ್ರೆ ನಿದ್ದಿನ ಬರೋದಿಲ್ಲ. ಯಾಕ್ರಿ? ನನ್ನ ಬಗ್ಗೆ ಮಗು ಬಗ್ಗೆ ಇರೋ ಚಿಂತೆ ಮಾಡತ್ತೀರಾ? ನೋಡ್ರಿ, ನಿಮಗೆ ಎಷ್ಟು ಸಲ ಹೇಳಿ ನಾನು ನನ್ನ ಬಗ್ಗೆ ಆಗಲಿ ಮಗು ಬಗ್ಗೆ ಆಗಲಿ ಚಿಂತೆ ಮಾಡಿಬಿಡ್ರಿ ಅಂತೇಳಿ. ನಮ್ದು ಅಷ್ಟು ಆಯುಷ್ ಇರಲಿಲ್ಲ ಅಂತಂದಿದ್ರೆ ಯಾವಾಗೋ ನಾವು ಹೋಗ್ಬಿಡ್ತಿದ್ವಲ್ಲ. ಪೂಜಾ ಪ್ಲೀಸ್, ಈ ಥರ ಎಲ್ಲ ಮಾತಾಡ್ಬೇಡ ನೀನು. ಆ ಥರ ಅಲ್ರಿ, ನಿಜವಾಗ್ಲು ನಮ್ಮ ದಾರಿ ಗಟ್ಟಿರಲಿಲ್ಲ ಅಂತಂದಿದ್ರೆ ನಾವು ಆವಾಗಲೇ ಆಕ್ಸಿಡೆಂಟ್ ಆದಾಗ ನನಗೂ ಏನಾದರೂ ಆಗಿರೋದು, ಮಗುಗೂ ಏನಾದರೂ ಆಗಿರೋದು. ನಮ್ಮಿಬ್ಬರದು ದಾರ ಗಟ್ಟಿಯಾಗೈತಿ. ನಾವು ಇನ್ನೂ ಖುಷಿಯಾಗಿ 100 ಕಾಲ ಬಾಳ್ಬೇಕಾಗೈತಿ. ಅದಕ್ಕೆ ದೇವ್ರು ನಮ್ಮನ್ನ ಅಂಥ ಪರಿಸ್ಥಿತಿ ಒಳಗೂ ದಾಡ್ಸಾನ. ನೀವ್ಯಾಕ್ರಿ ಅದ್ರ ಬಗ್ಗೆ ಚಿಂತೆ ಮಾಡ್ತೀರಿ? ಎಲ್ಲ ನಾವು ಅನ್ಕೊಂಡಾಗೆ ಆರಾಮಾಗಿ ಸುಸೂತ್ರಗೇನೆ ಆಕೈತಿ. ಪೂಜಾ, ನನಗೆ ಮಗು ಬಗ್ಗೆ ಆಗಲಿ ನಿನ್ನ ಬಗ್ಗೆ ಆಗಲಿ ಚಿಂತೆ ಇಲ್ಲಪ್ಪ. ಆ ಥರ ಏನು ಚಿಂತೆ ಮಾಡತ್ತಿಲ್ಲ ನಾನು. ಇಲ್ಲ, ನನ್ನ ಮನಸ್ಸೊಳಗೆ ಯಾಕೋ
ಏನೋ ಒಂಥರ ಏನೋ ಕಳ್ಕೊಂಡಂಗೆ ಅನ್ಸತ್ತೆ. ಯಾಕೆ ಅಂತ ಅರ್ಥ ಆಗತ್ತಿಲ್ಲ. ಏನೋ ಏನೂ ಕಳ್ಕೊಂಡಿಲ್ಲ, ಎಲ್ಲ ಇಲ್ಲೇ ಐತಿ. ತಲೆ ಕೆಡಿಸ್ಬಿಟ್ರೆ ಸುಮ್ಮನೆ ಆ ಕಡೆ ಹೊಳ್ಳಿ ಕನ್ಸ್ಕೊಂಡು ನಿದ್ದೆ ಮಾಡ್ರೆ ತಾನಾಗೆ ನಿದ್ದೆ ಬರ್ತೈತಿ. ಹ್ಞೂ ಸರಿ ನಾನು ನಿದ್ದೆ ಮಾಡ್ತೀನಿ. ನೀ ಫಸ್ಟ್ ನಿದ್ದೆ ಮಾಡು. ಬೆಳಗ್ಗೆಯಿಂದ ನಿನಗೆ ಭಾಳ ಸ್ಟ್ರೈನ್ ಆಗಿರೋದು, ಸುಸ್ತಾಗಿರೋದು ನಿನಗೆ ಮೊದಲು ಡಾಕ್ಟರ್ ಭಾಳ ಹೇಳ್ಯಾರ. ಆ್ಯಕ್ಚುಲಿ ಇವತ್ತು ಭಾಳ ಸೂಕ್ಷ್ಮವಾಗಿ ಇರಬೇಕಿತ್ತು ನೀನು. ಆದರೂ ಫಂಕ್ಷನ್ ಒಳಗೆ ಅಂಥೇಳಿ ಸ್ವಲ್ಪ ಹೊತ್ತು ಕುಂತ ಅವ್ರ ಜೊತೆ ಮಾತಾಡ್ಕೊತ ಇಲ್ಲ. ಈಗ ಮಂದಿ ಮುಂದೆ ಬಂದಾಗ ನೋಡಿ ಪೂಜಾ ಮಾತಾಡ್ಕೊತ ಕುಂಟ್ರಬೇಡ, ಮಲ್ಕೊ ಅಂತ ನಾನು ನಿನಗೆ ಹೇಳೋಕ್ಕಾಗಿಲ್ಲ, ಹೌದಿಲ್ಲ? ಅದಕ್ಕೆ ಈಗಾರ ರೆಸ್ಟ್ ಮಾಡಪ್ಪ, ಚಂದಾಗಿ ಮಾಡು. ಆಮೇಲೆ ಏನೂ ಹೆಚ್ಚು ಕಮ್ಮಿ ಆಗಬಾರ್ದು. ಇಲ್ಲ ನೋಡ್ರಿ, ನಂದು ಆರೋಗ್ಯದ ಬಗ್ಗೆ ನನಗೆ ಅಷ್ಟು ಕಾಳಜಿ ಇಲ್ಲನಪ್ಪ. ನೀವೇನು ತಲೆ ಕೆಡಿಸ್ಕೊಬೇಡಿ, ನೀವು ಆರಾಮ್ಸೆ ನಿದ್ದೆ ಮಾಡ್ರಿ. ಹ್ಞೂ ಸರಿ. ಬೆಳಗ್ಗೆ ಆದ ನಂತರ ಏನಿವ್ರೆ ಈ ನಮ್ಮನೆ ನಿದ್ದೆ ಮಾಡ್ತಾರ? ಇನ್ನೂ ಎದ್ದೇ ಇಲ್ಲ. ಪೂಜಾಕ ಯಾರೇ ಇಷ್ಟು ಬೆಳಗ್ಗೆ? ಪ್ರೀತಿನ? ಅಯ್ಯೋ ಪೂಜಾಕ ಏನಕ್ಕ? ರೀ 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 ಏನು ಪೂಜಾ, ಏನಾರು ಬೇಕಿತ್ತ? ಅಯ್ಯೋ ನನಗೇನು ಬೇಕಿಲ್ಲ. ಅಲ್ಲಿ ಯಾರೋ ಬಾಗ್ಲ ಬರ್ಸಿದಾರೆ ನೋಡ್ರಿ, ಪ್ರೀತಿನ ಅನ್ಸುತ್ತೆ. ಸ್ವಲ್ಪ ಹೋಗಿ ನೋಡ್ರಿ. ಇದ್ದೇನ ಯಾಕಂತ ಇದ್ದೆ. ಪೂಜಾಕ, ಸಿದ್ಧಾರ್ಥ ಮಾವ, ಕದಾ ತೆಗಿರಿ. ರೀ ಆ ಹುಡುಗಿ ಬಾಗಿಲ್ದಾಗ ನಿಂತು ಆಡೋದ್ಲ ಹೋದ್ರಾತೈತಿ. ಸ್ವಲ್ಪ ಹೋಗಿ ನೋಡ್ಬಾರ್ದ? ನೀವು ನೋಡ್ತೀರಾ, ನಾನು ನೋಡ್ಲಾ ಈಗ? ಏನು ಕಾಡ್ತಿರೋ ಮರ, ಮಕ್ಕಳ ಸೇದ್ಬಿಡಕ್ಕೆ ನಮ್ಮ ಮೈ ಎಲ್ಲ ನೋವಾಗೈತಿ. ಗಪ್, ನೀ ಹೋಗ್ಬಿಡ, ನಾನು ಹೋಗ್ತೇನೆ. ಪ್ರೀತಿ ಏನಾತಪ್ಪ? ಅಯ್ಯೋ ಮಾಮ, ಸ್ವಲ್ಪ ತಳಗ್ ಬನ್ನಿ ಅರ್ಜೆಂಟ್. ಯಾಕೆ ಏನಾತ? ಸಿದ್ಧಾರ್ಥ ಮಾಮ ಕರತಾನ. ಏನೋ ಸ್ವಲ್ಪ ಸೀರಿಯಸ್ ಇರ್ಬೇಕು. ಅಲ್ಲಿ ಪೂಜಾಕ ಏನು ಹಾಕೋಗ್ಬೇಡ, ನೀ ಸ್ವಲ್ಪ ತಳಗ್ ಬಾ ಬೇಗ. ಹೌದಾ? ಯಾಕೆ ಏನಾಯ್ತು? ಯಾರಿಗೇನಾದ್ರು? ಯಾಕೆ ಹಾಕಿಲ್ಲ ಮಾವ, ನೀ ಆ ಥರ ಅಂತ ತಿಳ್ಕೊಬೇಡ. ಅದೇನೋ ಸಿದ್ಧಾಂತ ಆಫೀಸ್ ಕೆಲಸ ಏನೋ ಮೇ ಬಿ ಅದೇ ಇರ್ಬೇಕು. ನೀ ಸ್ವಲ್ಪ ತಳಗ್ ಬಾ. ಪೂಜಾಕ ಏನು ಹಾಕೋಗ್ಬೇಡ, ಏನಾದರೂ ಹೇಳಿ ಮ್ಯಾನೇಜ್ ಮಾಡಿಪ್ಪ. ಹೌದಾ ಸರಿ. ಪೂಜಾ ಏನಿಲ್ಲಂತ ಯಾರು ಬಂದಾರಂತ ನಾನು ಮೀಟ್ ಮಾಡಕ್ಕೆ. ಅದಕ್ಕೆ ಏನೋ ಹೆಲ್ಪ್ ಬೇಕಾಗಿತ್ತಂತೆ. ಅದಕ್ಕೆ ನೀ ರೆಸ್ಟ್ ಮಾಡಿ, ನಾ ತೊಳಗೆ ಹೋಗಿ ಯಾರದಾರ ಅಂತ ನೋಡ್ತೀನಿ. ಹೌದಾ ಸರಿ ರೀ, ಹಂಗೆ ಹೋಗ್ಬೇಡ್ರಿ, ಮಕ್ಕ ತಕೊಂಡು ಹೋಗ್ರಿ. ಹ್ಞೂನಪ್ಪ, ಹಾಗೆ ಮಾಡ್ತೀನಿ, ನೀ ಮಲ್ಕೋ. ಸರಿ ರೀ. ಸಿದ್ಧಾಂತಮ್ಮ ಬಂದು ಸಿದ್ಧಾರ್ಥ. ಸಿದ್ಧಾಂತ್ ಯಾಕೆ ಏನಂತ? ಯಾಕಷ್ಟು ಟೆನ್ಷನ್ ಆಗಿದೆ ಬೆಳಗ್ಗೆ? ಅಣ್ಣ ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತಣ್ಣ. ಸಣ್ಣ ಪುಟ್ಟ ಅಲ್ಲ, ಒಂದು ಸ್ವಲ್ಪ ಮೇಜರ್ ಪ್ರಾಬ್ಲಮ್ಮ. ಅಲ್ಲಪ್ಪ, ಎದ್ರ ಪ್ರಾಬ್ಲಮ್ಮು? ಅಣ್ಣ ಯಾಕೋ ನನಗೇನೋ ಅನಿಸ್ತಾ ಇರುತ್ತೆ. ಅಕೌಂಟ್ಸ್ ಯಾವ ಹ್ಯಾಂಡಲ್ ಆಗ್ತಿಲ್ಲ ಅಣ್ಣ. ID ಟ್ರಾನ್ಸ್ಫರ್ ಟು ಅನದರ್ ಅಕೌಂಟ್ ಅಂತಲೇ ಬರತೈತಿ. ID ಟ್ರಾನ್ಸ್ಫರ್? ಹೇ ಏನು ಮಾರ, ಬೆಳಗ್ಗೆ ಮಸ್ಕಿರಿ ಮಾಡತ್ತೀನ. ಏಪ್ರಿಲ್ ಫುಲ್ ಏನಲ್ಲಪ್ಪ ಇವತ್ತು ನಾನು ಫೋನ್ ಮಾಡೋಕ್ಕೆ. ID ಯಾಕೆ ಟ್ರಾನ್ಸ್ಫರ್ ಆಗ್ತೈತಿ? ID ಟ್ರಾನ್ಸ್ಫರ್ ಅಂತಂದ್ರೆ ಇಡೀ ಪವರ್ ಆಫ್ ಫೋಟೋ ನೀನು ಬೇರೆ ಕಡೆ ಬೇರೆದವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ದಂಗೆ. ನಾ ಯಾಕೆ ಮಾಡಲಿ ಆ ಥರ? ಬ್ಯಾಂಕಿಂದ ಏನೋ ಪ್ರಾಬ್ಲಮ್ ಇರಬೇಕು. ಇವತ್ತು ಟಿಫನ್ ಮಾಡು, ನೀನು ಫ್ರೆಶ್ ಅಪ್ ಆಗಿ ಇಬ್ಬರು ಕೂಡಿ ಬ್ಯಾಂಕಿಗೆ ಹೋಗಿ ಬರೋಣ. ಏನಾದರೂ ಪ್ರಾಬ್ಲಮ್ ಐತೆ ನೋಡೋದಂತ. ಏನು ಅಣ್ಣ, ನಾ ಹೇಳೋದು ನಿಂಗೆ ಅರ್ಥ ಆಗತ್ತಿಲ್ಲ. ನೋಡ್ಬೇಕೆ ಏನಪ್ಪ ಅದು? ನೋಡೋಣ, ಇದಿಷ್ಟು ನಿನ್ನೆ ತನಕ ಆಗಿರೋ ಟ್ರಾನ್ಸಾಕ್ಷನ್ಸ್ ಯಾವುದು ಪೇಮೆಂಟ್ ಆಗ್ತಿಲ್ಲ. ನೀನು ಫೋನ್ಪೇನೂ ಆನ್ ಇಲ್ಲ, ನನ್ನ ಫೋನ್ಪೇನೂ ಆನ್ ಇಲ್ಲ. ಫೋನ್ಪೇ ಹಾಳೆ ಹೋಗಲಿ, ಅಕೌಂಟ್ ಸಹ ಅಕೌಂಟಿಂದ ಅಮೌಂಟ್ ಸಹ ಟ್ರಾನ್ಸ್ಫರ್ ಆಗ್ತಿಲ್ಲ. ಯಾಕೆ ಆಗ್ತಿಲ್ಲ ಅಂತಂದ್ರೆ ನಮ್ಮ ಅಕೌಂಟ್ ಒಳಗೆ ಇನ್ಸಫಿಷಿಯೆಂಟ್ ಬ್ಯಾಲೆನ್ಸೇ ಇಲ್ಲ. ಬ್ಯಾಲೆನ್ಸ್ ಇಲ್ವಾ? ನಾವೆಲ್ಲ ಯೂಸ್ ಮಾಡ್ತಿದ್ದೆ ನಮ್ಮ ಕಂಪ್ನಿ ಅಕೌಂಟ್. ಅದರೊಳಗೆ ಯಾವಾಗಿದ್ರೆ ಬ್ಯಾಲೆನ್ಸ್ ಇದ್ದೇ ಇರ್ತೈತಿ. ಮಿನಿಮಮ್ ಏನಿಲ್ಲ ಅಂತಂದ್ರೆ 20 lakhs ಆದರೂ ಇರತ್ತೈತಪ್ಪ. ಹೌದಿಲ್ಲ? 20 lakhs ಆದರೂ ಇರತ್ತೈತಲ್ಲೋ. ಮತ್ತು ಅದರೊಳಗೆ ₹1 ಇಲ್ಲ. ನಮ್ಮ ಇಬ್ಬರದು ಸಿಗ್ನೇಚರ್ ಆಗ್ದು ಏನಾಗ್ದು ಅಕೌಂಟು. ಈ ಅಕೌಂಟ್ ಹೆಂಗೆ ಖಾಲಿ ಆಗಿ ಸಾಧ್ಯ? 20 ಲಕ್ಷ ಅದು ಹೆಂಗೆ ಖಾಲಿ ಆಕೈತಪ್ಪ? ನೀ ಅದಕ್ಕಾದ್ರೂ ಖರ್ಚು ಮಾಡಿದ್ದಾ? ಯಾಕೆ ಮಾಡಲಿ ಸಿದ್ಧಾಂತ್, ನಿನ್ಗೆ ಗೊತ್ತಿರ್ತೈತಲ್ಲ ನಾವು ಏನು ಮಾಡಿದ್ರು ಖರ್ಚು ಅಂಥೇಳಿ. ಅಷ್ಟಕ್ಕೂ ನಾ ಆಫೀಸ್ ದುಡ್ಡು ಯಾಕೆ ಮುಟ್ಲಿ? ನಾನು ಏನೂ ಖರ್ಚು ಮಾಡಿಲ್ಲ. ಆದರೂ ಅಕೌಂಟ್ ಯಾಕೆ ಇನ್ಸಫಿಷಿಯೆಂಟ್ ಬ್ಯಾಲೆನ್ಸ್ ಅಂತ ತೋರಿಸಾತೈತಿ. ನೋಡಿಲ್ಲ ನಾ, ಏನೋ ಸ್ಕ್ಯಾಮ್ ಆಗೈತನ.
ಅಕೌಂಟ್ಸ್ ಅಷ್ಟೇ ಅಲ್ಲ, ಏನೋ ಮೇಜರ್ಗೆ ಪ್ರಾಬ್ಲಮ್ ಆಗೈತಿ ಅಂತ ನನಗೆ ಅನ್ಸಾತೈತಿ. ನಿನಗೆ ಯಾಕೆ ಅರ್ಥ ಆಗತ್ತಿಲ್ಲನಾ ಇದ್ದ ಅಂತ? ಆ ಥರ ಏನೂ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ ಎಲ್ಲ ನಮ್ಮ ಹೆಸರಲ್ಲೇ ಇರ್ಬೇಕಾದ್ರೆ ಅದು ಹೆಂಗೆ ಇದೆಲ್ಲ ಆಗ್ತೈತಿ ನೋಡು. ಈಗ ಒಂದೊಂದು ಸಲ ಬ್ಯಾಂಕ್ ಸರ್ವರ್ ಇಲ್ಲ ಅಂದ ತಕ್ಷಣ ಒಂದು 10-20 ಸಾವಿರ ಇದ್ದಿದ್ದು ಅಕೌಂಟು ಝೀರೋ ಅಂತಲೂ ತೋರಿಸುತ್ತಪ್ಪ. ಫೋನ್ಪೇ ಒಳಗೆ ತೋರಿಸ್ಬೋದು ಬ್ಯಾಂಕಿನ ಸರ್ವರ್ ಇಲ್ಲ ಅಂತಂದ್ರೆ, ಬಟ್ ಅಕೌಂಟ್ ಚೆಕ್ ಮಾಡತ್ತೇನೆ ನಾನು ನೋಡಿ. ಅಕೌಂಟ್ ಒಳಗೆ ಇನ್ಸಫಿಷಿಯೆಂಟ್ ಬ್ಯಾಲೆನ್ಸ್ ಇಲ್ಲ. ಅದು ನಿನ್ನೆ ಮಾರ್ನಿಂಗ್ 10 ಗಂಟೆಗೆ ಎಲ್ಲ ಅಕೌಂಟ್ಸು ಖಾಲಿ ಆಗ್ಯಾವ. ಕಾರಣ ಏನು? ಇದೊಂದೇ ಅಕೌಂಟ್ ಅಲ್ಲ, ನನ್ನ ಅಕೌಂಟು ಖಾಲಿ ಆಗೈತಿ, ನಿನ್ನ ಅಕೌಂಟು ಖಾಲಿ ಆಗೈತಿ, ಪ್ರತಿಯೊಂದು ಅಕೌಂಟು ಖಾಲಿ ಆಗೈತಿ. ಮನೆಯವ್ರ ಅಕೌಂಟು, ಪ್ರೀತಿಗೆ ಒಂದು ಅಕೌಂಟ್ ಮಾಡಿದ್ವಿ, ಕಾಲೇಜ್ ಫೀಸ್ ಎಲ್ಲ ಅಕ್ಕಿಗೆ ಹಾಕ್ತಿದ್ವಿ, ಖರ್ಚಿಗೆ ರೊಕ್ಕ ಹಾಕ್ತಿದ್ವಿ. ಅಕ್ಕಿ ಅಕೌಂಟ್ ಝೀರೋ ತೋರ್ಸಾತನ, ಅದಕ್ಕೆ ನಂಗೆ ಡೌಟ್ ಬರತೈತಿ. ಹೌದಾ? ಎಲ್ಲಿ ತೋರಿಸು ನೋಡಣ್ಣ, ಇಲ್ಲಿ ನೋಡು. ಯಾಕಪ್ಪ ಏನೇನೋ ಮಾತಾಡಕತ್ತೀರಿ? ಹಾಂ, ಏನಾತ ಅಕೌಂಟ್ ಎಲ್ಲ ಯಾಕೆ ಅಲ್ಲಿಗೆ? ಅತಿ ನೀ ಟೆನ್ಷನ್ ತೊಗೊಬೇಡ, ಚೆಕ್ ಮಾಡತ್ತೈತರಿ. ಏನೂ ಆಗಿರಲ್ಲ. ಅಲ್ಲ ನೀವು ಇಷ್ಟು ದೊಡ್ಡ ಕಂಪ್ನಿ ಹ್ಯಾಂಡಲ್ ಮಾಡ್ತೀರಿ, ಇಷ್ಟು ಸಣ್ಣ ಪುಟ್ಟಕ್ಕೆ ಟೆನ್ಷನ್ ತಗೋತೀರಿ? ಆರಾಮಾಗಿ ಕುಂತು ಚೆಕ್ ಮಾಡ್ರಿ, ಇಲ್ಲ ಅಂತ ಬ್ಯಾಂಕಿಗೆ ಹೋಗಿ ವಿಚಾರಿಸ್ರಿ. ನೀ ದೊಡ್ಡ ಮನುಷ್ಯನ ನೀ ಹೇಳಕ್ಕೆ ಬಂದಿಲ್ಲ, ನಿನ್ನ ಮಾತು ಕೇಳ್ತೀನಿ.